ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು, ಈಸಿಯಾಗಿದೆ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್, ಆಮೇಲೆ 5 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ ಈ ಥರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಇದಾದಮೇಲೆ 5 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಅಳತೆ ನೋಡಿಕೊಂಡು 5 ಚೈನ್ ಆದಮೇಲೆ ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ ಆರ್ಚ್ಗೆ. ಈ ಥರ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಇದಾದಮೇಲೆ 5 ಚೈನು, ಬಟ್ಟೆಗೆ ಲಾಕ್, ಇದಾದಮೇಲೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತು 5 ಚೈನು, ಮತ್ತು 5 ಚೈನು. ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಇದಾದಮೇಲೆ ಮತ್ತೆ ಈ ಥರ ರೌಂಡ್ ಬೀಡ್, ಅಂದರೆ 5 3 5 ಇರಬೇಕು. ಬೀಡ್ ಆದಮೇಲೆ 5 3 5 5 3 5 ಆ ಥರ ಬೀಡ್ ಆ ಕಡೆ ಈ ಕಡೆ 5 5 ಇರಬೇಕು ಚೈನು. 5 ಚೈನ್ ಬೀಡ್ಸ್ 5 ಚೈನ್, 5 ಚೈನ್ ಬೀಡ್ಸ್ 5 ಚೈನ್, ಮಧ್ಯದಲ್ಲಿ 3 ಚೈನ್ ಕುಚ್ಚಿಗೆ. ಈ ಕಾಂಬಿನೇಷನಲ್ಲಿ ಹಾಕಿ. ಇದು ಬೇಸು. ನೋಡಿ, ನೀವು ಗೊತ್ತಾಗಿಲ್ಲ ಅಂದರೆ ರಿಪೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು 3 ಚೈನ್ ಮಾಡ್ಕೊಂಡು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ 5 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಬೀಡ್ನ ಬ್ಯಾಕ್ ಸೈಡ್ ದಾರದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ದಾರ ಸುಂದ್ಕೊಂಡು ಈ ದಾರ ತಗೊಳ್ಳಿ, ಇಲ್ಲಿಂದ ಇಲ್ಲಿ ಈ ಥರ ದಾರ ತಗೊಂಬಂದು 3 ಒಂದು ಮಾಡಿ, ಮತ್ತೆ ದಾರ ತಗೊಳ್ಳಿ, ಮತ್ತೆ ಈ ಥರ ದಾರ ತಗೊಂಡು 3 ಒಂದು ಮಾಡಿ, ದಾರ ತಗೊಂಡು ಹಿಂಗೆ ತಗೊಂಬಂದು 3 ಲೂಪ್ ಇರುತ್ತೆ ಹುಕ್ಕಲ್ಲಿ, 3 ಒಂದು ಮಾಡಿ, ಹಾಫ್ ಡಬಲ್ ಕ್ರೋಶೆ, ಮತ್ತೆ 3 ಈ ಥರ ನೋಡಿ. ಈ ಥರ ಪೂರ್ತಿ ಮಾಡ್ಕೊಂಡು ಹೋಗಿ. ನೋಡಿ, ಈ ಥರ ಮಾಡ್ಕೊಂಡು ಹೋಗಿ. ನೋಡಿ ಎಷ್ಟಾಯಿತು? 1 2 3 4 5 6 10 ಆಯಿತು. 11 12 ಮಾಡಿದ್ದೀನಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ 5 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೈನಲ್ಲಿ ಬೀಡ್ ಪಕ್ಕದ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ.
ಮಾಡ್ಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 3 ಚೈನು ಇದನ್ನು ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ ಈ 5 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿ ಇದರ ಬ್ಯಾಕ್ ಸೈಡು ಹಾಫ್ ಡಬಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. 12 ಮಾಡಿದ್ದೀನಿ ಇಲ್ಲಿನೂ 12 ಮಾಡ್ಕೊಳ್ಳಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಒಂದು ಆರ್ಚ್ ಮಾಡಿದ್ದೀನಿ. ಈಗ ಇದು ಲಾಕ್ ಅಂತ ಇಟ್ಕೊಳ್ಳಿ. ಲಾಕ್ ಆದಮೇಲೆ ಫಸ್ಟ್ 3 ಚೈನ್ ಇರುತ್ತೆ ಸ್ಟಾರ್ಟಿಂಗು ಕುಚ್ಚಿಂದು, ಅದನ್ನು ಹಾಗೆ ಮಾಡ್ತಾ ಇದ್ದೀನಿ. ಇಲ್ಲಿ 3 ಚೈನ್ ಇರಲಿ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ಇಲ್ಲಿ 5 ಚೈನಲ್ಲಿ ನೀವು 3 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಹಾಫ್ ಡಬಲ್ ಕ್ರೋಶೆ ಮಾಡಿರೋದಲ್ವಾ, ಇಲ್ಲಿ ನೀವು ಇಲ್ಲಿಂದ ಒಂದು ಚೈನ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಈ ಹಾಫ್ ಡಬಲ್ ಕ್ರೋಶೆಲಿ 12 ಹಾಕಿದ್ದೀರಿ. ಹಾಫ್ ಡಬಲ್ ಕ್ರೋಶೆಲಿ 12 ಹಾಕಿದ್ದೀನಿ ನಾನು. ಫಸ್ಟ್ ಹಾಫ್ ಡಬಲ್ ಕ್ರೋಶೆಲಿ 2 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಈ ಥರ. 2 ಡಬಲ್ ಕ್ರೋಶೆ, ಆಮೇಲೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಲಿ 2 ಡಬಲ್ ಕ್ರೋಶೆ ನೋಡಿ. ಹಿಂಗೆ ತಗೊಂಬಂದು 3 ಇದು ಫಸ್ಟ್ 2 ಆಮೇಲೆ 2 ಈ ಥರ ಒಂದೊಂದಲ್ಲಿ 2 ಡಬಲ್ ಕ್ರೋಶೆ 2 ಹಾಫ್ ಡಬಲ್ ಕ್ರೋಶೆಲಿ ಮಾಡಿದೆ. ಈಗ ಮತ್ತೆ 3ನೇದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಆಮೇಲೆ ಅದರ ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, ಅಂದರೆ 3 ಆಗಿ ಡಿವೈಡ್ ಆಗುತ್ತೆ ಒಂದೊಂದು ಪೆಟಲ್ಸಿಗೆ. ಮತ್ತು ಅದರ ನೆಕ್ಸ್ಟಿನ ಹಾಫ್ ಡಬಲ್ ಕ್ರೋಶೆ ಚೈನಲ್ಲೂ 2 ಡಬಲ್ ಕ್ರೋಶೆ, 1 2. ಇದಾದಮೇಲೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ. 4 ಡಬಲ್ ಕ್ರೋಶೆ ಮಾಡ್ತೀನಿ ಎರಡರಲ್ಲಿ. ಅಂದರೆ ಹಾಫ್ ಡಬಲ್ ಕ್ರೋಶೆ 2 ಚೈನ್ಗಳಿರುತ್ತಲ್ವ ಅದರಲ್ಲಿ. 3ನೇದಲ್ಲಿ ಸಿಂಗಲ್ ಕ್ರೋಶೆ ಮಾಡೋದು. 12 ಇದೆ, 4 ಆಗುತ್ತೆ ಡಿವೈಡ್ ಮಾಡಿದಾಗ ನೋಡಿ ಈ ಥರ. ಒಂದಲ್ಲೇ 2 ಮಾಡೋದು ನಾನು, ಒಂದು ಚೈನಲ್ಲೇ 2 ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಚೈನಲ್ಲಿನೂ 2. ಆಮೇಲೆ ನೆಕ್ಸ್ಟು ಇದರಲ್ಲಿ ಇದು ಎಂಥದ್ದು ಸಿಂಗಲ್ ಕ್ರೋಶೆ ನೆಕ್ಸ್ಟು ಚೈನಲ್ಲಿ ಈ ಥರ 2 ಡಬಲ್ ಕ್ರೋಶೆ. ಅದರ ನೆಕ್ಸ್ಟಲ್ಲೂ 2, ಒಂದು 2. ಅದರ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು ಒಂದು ಚೈನಲ್ಲಿ. ಆಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ 5 ಚೈನಲ್ಲಿ, ಮತ್ತು ಲಾಕಲ್ಲಿ ಲಾಕ್ ಈ ಥರ ಮಾಡ್ಕೊಳ್ಳಿ. ಆವಾಗ ಪೆಟಲ್ಸ್ ಬರುತ್ತೆ ನಿಮಗೆ, 4 ಪೆಟಲ್ಸ್ ಬರುತ್ತೆ ಈ ಥರ ಬರುತ್ತೆ ಫ್ಲವರ್. ಮತ್ತು 3 ಚೈನಲ್ಲಿ 3 ಚೈನ್ ಹಾಕ್ಕೊಂಡು ಈ 5 ಚೈನಲ್ಲಿ ಮಧ್ಯದಲ್ಲಿ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ ಚೈನ್ಗಳಲ್ಲಿ 2 ಚೈನಲ್ಲಿ 2 ರಂಗ 4 ಹಾಕ್ಕೊಳ್ಳಿ. 3ನೇ ಚೈನಲ್ಲಿ ಲಾಕ್ ಮಾಡಿ, ಮತ್ತೆ 2 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಹಾಗೆ ಮಾಡ್ತಾ ಹೋಗಿ ಪೆಟಲ್ಸ್ ಆಗುತ್ತೆ, ಫ್ಲವರ್ ಆಗುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.